ಹೆಲೋ ಸ್ಟೂಡೆಂಟ್ಸ್, ಎಡುಗ್ಲೋಬ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದ್ರಲ್ಲಿ ಸೆಕೆಂಡ್ ಪಿ ಯು ರಿಸಲ್ಟ್ ಯಾವಾಗ ಚೆಕ್ ಮಾಡುವುದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತೀನಿ. TV9 ಕನ್ನಡ ರಿಪೋರ್ಟ್ ಪ್ರಕಾರ ಕರ್ನಾಟಕ ಸೆಕೆಂಡ್ ಪಿ ಯು ಎಕ್ಸಾಮ್ ರಿಸಲ್ಟ್ ಬಹುಶಃ ಏಪ್ರಿಲ್ 11, 2025 ರಂದು ರಿಲೀಸ್ ಆಗಬಹುದು. ವ್ಯಾಲ್ಯೂಯೇಷನ್ ಪ್ರೊಸೆಸ್ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ರಿಸಲ್ಟ್ ಪಬ್ಲಿಷ್ ಆಗುತ್ತೆ. ನೀವು ರಿಸಲ್ಟ್ KARResults.nic.in ಅಲ್ಲಿ ಚೆಕ್ ಮಾಡಬಹುದು. ಹಾಗೆ ಈಗ ರಿಸಲ್ಟ್ ಅದರಲ್ಲಿ ಹೇಗೆ ಚೆಕ್ ಮಾಡ್ಬೋದು ಅಂದರೆ ಫಸ್ಟು ಆ ಲಿಂಕ್ನ ಕ್ಲಿಕ್ ಮಾಡಿ ಹಾಗೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ 2025 ಅಂತ ಹೊಡಿರಿ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ನ ಅಪ್ಲೈ ಮಾಡಿ ಮತ್ತು ಸಬ್ಮಿಟ್ ಮಾಡಿ. ಹಾಗೆ ನಿಮ್ಮ ರಿಸಲ್ಟ್ ಅಪಿಯರ್ ಆಗುತ್ತೆ, ಅದನ್ನು ಪ್ರಿಂಟ್ ತಗೊಳ್ಳಿ ಅಷ್ಟೇ. ಹಾಗೆ ಬಹುಶಃ ವೆಬ್ಸೈಟ್ ಕ್ರ್ಯಾಶ್ ಆಗ್ಬೋದು ಯಾವಾಗಲಾದರೂ. ಅಂದರೆ ಇಷ್ಟು ಲಕ್ಷ ಸ್ಟೂಡೆಂಟ್ಸ್ ಬರೆದಿರ್ತೀರ ಮತ್ತು ಲಕ್ಷ ಸ್ಟೂಡೆಂಟ್ಸ್ ಒಟ್ಟಿಗೆ ರಿಸಲ್ಟ್ ನೋಡೋಕ್ಕೆ ಟ್ರೈ ಮಾಡ್ತಿರ್ತೀರ. ಸೊ ಅದು ಸರ್ವರ್ ಡೌನ್ ಆಗಿರ್ಬೋದು, ಸರ್ವರ್ ಎರರ್ ಬರ್ಬೋದು. ಸೊ ಟೆನ್ಷನ್ ಮಾಡ್ಕೋಬೇಡಿ ಸ್ಟೂಡೆಂಟ್ಸ್, ಅದನ್ನು ಮತ್ತೆ ನೀವು 5 to 10 ಮಿನಿಟ್ಸ್ ಆದಮೇಲೆ ಮತ್ತೆ ರಿಲೋಡ್ ಮಾಡಿ ಬಂದೇ ಬರುತ್ತೆ. ಮತ್ತು ಬೇರೆ ಥರ ವೆಬ್ಸೈಟ್ಸ್ ಈಗ ಕ್ರೋಮಲ್ಲಿ ಬರಲಿಲ್ಲ ಅಂದರೆ ಗೂಗಲಲ್ಲಿ ಬಂದಿಲ್ಲ ಅಂದರೆ ಬ್ರೌಸರ್, ಈ ಥರ ಟ್ರೈ ಮಾಡಿ, ಖಂಡಿತವಾಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ಟೆನ್ಷನ್ ಆಗಬೇಡಿ. ಮತ್ತು ರಿಸಲ್ಟ್ಸ್ ಆದಮೇಲೆ ಏನು ಮಾಡೋದು ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ರಿಸಲ್ಟ್ ಬಂದಮೇಲೆ ಸೇಮ್ KCET, JEE, ನೀಟ್ ಯಾರ್ಯಾರು ಅಪ್ಲೈ ಮಾಡಿದ್ದೀರೋ ಅವರು ಖಂಡಿತವಾಗಿ ಚೆನ್ನಾಗಿ ಬರೀರಿ. ಎಲ್ಲ ಸ್ಟೂಡೆಂಟ್ಸ್ಗೂ ಆಲ್ ದ ಬೆಸ್ಟ್. ಹಾಗೆ ಇಫ್ ನಿಮಗೆ ಖುಷಿ ಆಗಿಲ್ಲ ಅಂದರೆ ಚಿಂತೆ ಮಾಡಬೇಡಿ, ರಿವ್ಯಾಲ್ಯೂಯೇಷನ್ ಆಪ್ಷನ್ ಇರುತ್ತೆ. ಹಾಗೆ ಸಪ್ಲಿಮೆಂಟ್ರಿ ಫಾರ್ಮ್ಸ್ ಕೂಡ ಜುಲೈನಲ್ಲಿ ಓಪನ್ ಆಗ್ಬೋದು. ಇನ್ನು ಇದ್ರ ಬಗ್ಗೆ ಅಪ್ಡೇಟ್ಸ್ ಮುಂದಿನ ವಿಡಿಯೋದ್ರಲ್ಲಿ ಕೊಡ್ತೀನಿ. ಸೊ ಸ್ಟೂಡೆಂಟ್ಸ್, ಏಪ್ರಿಲ್ 11 ನಿಮ್ಮ ರಿಸಲ್ಟ್ ಡೇಟ್ ಆಗಿರುತ್ತೆ. ಸೊ ಪ್ಯಾನಿಕ್ ಆಗಬೇಡಿ, ರಿಸಲ್ಟ್ ಚೆಕ್ ಮಾಡೋ ಸ್ಟೆಪ್ಸ್ ಸಿಂಪಲ್ ಆಗಿದೆ. ಮತ್ತು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಡೈಲಿ ಎಜುಕೇಷನ್ ಅಪ್ಡೇಟ್ಸ್ ಏನೇ ಬಂದರೂ ನಿಮಗೆ ಪಕ್ಕಾ ಅಪ್ಡೇಟ್ ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.